ಇದು ಜೋಳ ಟೇಸ್ಟಿ ಟೇಸ್ಟಿ ಜೋಳ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮಕ್ಕಳಿಗೆ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗಿದೆ. ಹಾಗೆ ನನ್ನ ಮಗನಿಗೆ ಇವತ್ತು ಮಧ್ಯಾಹ್ನ ಮೇಲೆ ಎಕ್ಸಾಮ್ ಇರೋದರಿಂದ ಅವನು ಕೂತ್ಕೊಂಡು ಓದ್ತಾ ಇದ್ದಾನೆ. ಇದೊಂದು ಗಿಡ ನೋಡಿ, ಇದು ಶಂಖಪುಷ್ಪ ಹೂವಿದ್ದು ಗಿಡ. ಅಂದರೆ ಇದರಲ್ಲಿ ಟೀ ಎಲ್ಲ ಮಾಡ್ತಾರೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಈ ಥರದೊಂದು ಬೀಜ ಹಾಕಿದ್ದೆ. ಹಾಗೆ ಒಂದು ಹಾಕಿ 2 ತಿಂಗಳೇನೋ ಆಯಿತು ಅಷ್ಟೇ ನೋಡಿ. ಅಷ್ಟರೊಳಗೆ ಇಷ್ಟು ದೊಡ್ಡ ಗಿಡ ಆಗಿ ತುಂಬ ಹೂ ಬಿಡ್ತದೆ. ಇದರಲ್ಲಿ ಡೈಲಿ ಹೂ ಇರ್ತದೆ ನೋಡಿ, ಸೂಪರಾಗಿ ಕಾಣ್ತದೆ. ಹಾಗೆ ಹೊರಗೆ ನೋಡ್ಬೋದು ಎಂಥ ಬಿಸಿಲು. ಮಂಗಳೂರಲ್ಲಿ ಅಂತೂ ಭಯಂಕರ ಸೆಕೆ ಸ್ಟಾರ್ಟ್ ಆಗಿದೆ. ಹಾಗೆ ನಿನ್ನೆ ನನ್ನ ಹಸ್ಬೆಂಡು ಟೊಮೆಟೊ ಹಣ್ಣನ್ನು ತಂದಿದ್ದರು. ಅಂದರೆ 2-3 kg ಅಷ್ಟು ಉಂಟು ಇದು. ಹಾಗೆ ಅದನ್ನೆಲ್ಲ ಕ್ಲೀನಾಗಿ ತೊಳೆದು ಬಿಟ್ಟು ಸ್ವಲ್ಪ ಒಣಗಲಿ ಅಂತ ಹೇಳಿ ಒಂದು ಬಟ್ಟೆಯಲ್ಲಿ ಹಾಕಿದ್ದೆ. ಹಾಗೆ ಜೋಳ ಕೂಡ ಇತ್ತು, ಇದನ್ನೆಲ್ಲ ಬಿಡಿಸಿಡಬೇಕು. ನಾನು ನಿನ್ನೆ ತಂದದ್ದು ಏನು ಮಾಡಲಿಕ್ಕೆ ಹೋಗಲಿಲ್ಲ, ಅಂದರೆ ರಾತ್ರಿ ಲೇಟ್ ಆಗಿತ್ತಲ್ಲ, ಹಾಗೆ ಅದನ್ನು ಹಾಗೆ ಇಟ್ಟುಬಿಟ್ಟೆ. ಹಾಗೆ ಬೆಳಿಗ್ಗೆ ಪಲಾವ್ ಮಾಡಲಿಕ್ಕೆ ಬೇಕಂತೇಳಿ ಒಂದು ಜೋಳ ಮಾತ್ರ ಬಿಡಿಸಿಬಿಟ್ಟು ಪಲಾವ್ ಮಾಡಿದ್ದೆ. ಈ ಜೋಳದ ಪಲಾವೆಲ್ಲ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ಮಧ್ಯಾಹ್ನಕ್ಕೆ ಇವತ್ತು ಸಿಂಪಲಾಗಿ ಒಂದು ಸೌತೆಕಾಯಿ ಸಾರು, ಅದಕ್ಕೆ ಒಣಮೀನು ಹಾಕಿದ್ದೆ. ಈ ಸೌತೆಕಾಯಿಗೆಲ್ಲ ಒಣಮೀನು ಹಾಕಿದರೆ ಸೂಪರಾಗಿರ್ತದೆ. ಈ ಚಿಕ್ಕ ಚಿಕ್ಕ ಒಣಮೀನು ಸಿಲ್ವರ್ ಫಿಶ್ ಇರ್ತದಲ್ಲ, ಅದನ್ನು ಹಾಕಿ ಸಾರು ಮಾಡಿದ್ದೆ. ನಮಗೆಲ್ಲ ಊಟ ಮಾಡಲಿಕ್ಕೆ ಈ ರೈಸ್ ಜೊತೆ ಈ ಒಂದು ಮೀನಿನ ಸಾರಿದ್ರೆ ಸಾಕು, ಬೇರೆ ಎಂತ ಬೇಕಾಗಿರಲ್ಲ. ಹಾಗೆ ಈ ಟೊಮೆಟೊ ಹಣ್ಣನ್ನೆಲ್ಲ ಡಿವೈಡ್ ಮಾಡಿ ಇಡಬೇಕು. ಯಾಕೆಂದರೆ ಇದರಲ್ಲಿ ತುಂಬ ಹಣ್ಣಾದ್ದು ಕೂಡ ಉಂಟು, ಹಾಗೆ ಸ್ವಲ್ಪ ಕಾಯಿಯಾಗಿರೋದು ಕೂಡ ಉಂಟು. ನಾನು ಈ ಹಣ್ಣಾಗಿರೋದರಲ್ಲಿ ಸ್ವಲ್ಪ ಟೊಮೆಟೊ ಸಾಸ್ ಮಾಡುವ ಅಂತೇಳಿದ್ದೇನೆ. ಟೊಮೆಟೊ ಸಾಸ್ ಮಾಡಿಟ್ಟರೆ ಅದು ನಮಗೆ ಯಾವಾಗ ಬೇಕು ಆ ಟೈಮಲ್ಲಿ ತೆಗೆದು ಯೂಸ್ ಮಾಡ್ಬೋದು. ನಾವು ಟೊಮೆಟೊ ಸಾಸ್ ಎಲ್ಲ ಹೊರಗಡೆಯಿಂದ ತಂದು ಯೂಸ್ ಮಾಡೋದಕ್ಕಿಂತ ಮನೆಯಲ್ಲೇ ಮಾಡಿ ಯೂಸ್ ಮಾಡಿದರೆ ಅದು ಆರೋಗ್ಯಕ್ಕೇ ತುಂಬ ಒಳ್ಳೆಯದು. ಹಾಗೆ ನನ್ನ ಮಗ ಓದ್ತಾ ಇದ್ದ, ಏನಾದರೂ ಡೌಟ್ ಇದ್ದರೆ ಆಗಾಗ ಹೀಗೆ ಬಂದು ಕೇಳ್ತಾ ಇರ್ತಾನೆ. ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಅಮ್ಮನಿಗೆ ಸಬ್ಸ್ಕ್ರೈಬ್ ಮಾಡಬೇಡ ಆಯ್ತಾ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಅಮ್ಮನಿಗೆ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅವನ ಹತ್ರ ನಾನು ಕೂತ್ಕೊಂಡು ಓದು ಅಂದರೆ ಇಲ್ಲಿ ಒಂದು ಚೇಷ್ಟೆ ಮಾಡ್ತಾ ಇರ್ತಾನೆ. ಹೀಗೇ ಎಷ್ಟು ನಾಟಿ ಅಂದರೆ ಈ ಥರ ಏನಾದರೂ ಮಾಡ್ತಾನೆ ಇರಬೇಕು ಅವನಿಗೆ. ಹಾಗೆ ನಾನು ಟೊಮೆಟೊ ಹಣ್ಣನ್ನೆಲ್ಲ ಡಿವೈಡ್ ಮಾಡಿದ್ದೆ. ನೋಡ್ಬೋದು ಒಳ್ಳೆ ರೀತಿಯಲ್ಲಿ ಹಣ್ಣಾದರೂ ಇಷ್ಟು ಉಂಟು. ಇದರಿಂದ ಸಾಸ್ ಚಟ್ನಿ ಏನಾದರೂ ಮಾಡ್ಬೋದು. ಹಾಗೆ ಸ್ವಲ್ಪ ಕಾಯಿ ಇರುವಂಥದ್ದನ್ನೆಲ್ಲ ತೆಗೆದು ಫ್ರಿಜ್ಜಲ್ಲಿ ಇಡ್ತೇನೆ. ಹಾಗೆ ಇನ್ನು ಈ ಜೋಳ ಕೂಡ ಉಂಟು, ಇದನ್ನೆಲ್ಲ ಸುಲಿದು ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಬಿಟ್ಟರೆ ಯಾವಾಗ ಬೇಕು ಆವಾಗ ತೆಗೆದು ಯೂಸ್ ಮಾಡ್ಬೋದು. ಅಷ್ಟಾಗುವಾಗ ನನ್ನ ಮಗ ನೋಡಿ ಮತ್ತೆ ಕಿಚನಿಗೆ ಬಂದ. ಅವನಿಗೆ ಸ್ವಲ್ಪ ಕೂತ್ಕೊಂಡು ಓದು ಅಂತ ಹೇಳಿದೆ. ಓದೆಲ್ಲ ಆಗಿದೆ, ಸ್ವಲ್ಪ ರಿವಿಷನ್ ಮಾಡು ಅಂದೆ. ಇಲ್ಲ, ಅವನಿಗೆ ಓದಿ ಓದಿ ಸಾಕಾಯಿತು. ಹಾಗೆ ಬಂದ. ಕಾರ್ನ್, ಜೋಳ 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 ಪುಸ್ತಕ ಕೆಳಗೆ ಜೋಳ ಅಂತ ಹೇಳಿ ಇದು ಎಕ್ಸಾಮ್ ಅಂತೆ ನೋಡಿ. ಇವತ್ತೆಲ್ಲ ಪುಸ್ತಕ ಇಲ್ಲಿ ಇಟ್ಕೊಂಡು ಇಲ್ಲಿ ಜೋಳ ಸುಲಿಯುವುದು. ಅಮ್ಮನಿಗೆ ಸಹಾಯ ಮಾಡುದೇ. ಡಬ್ಬಲ್ ಕೆಲಸ, ಇವನು ಬಂದ್ರೆ ಮಾಡೋದು ನಂಗೆ ಡಬ್ಬಲ್ ಕೆಲಸ ಮಾಡಿ. ನಮ್ಮ ನೋಡಿ ಎಲ್ಲ ಕೆಳಗೆ ಹಾಕಿ ನನಗೆ ಡಬ್ಬಲ್ ಕೆಲಸ ಮಾಡಿಸುತ್ತೀನಿ ಅಷ್ಟೇ. ಮಕ್ಕಳದ ಕೆಲಸ ಇಷ್ಟೇ. ಸಹಾಯ ಮಾಡ್ಬೇಕಾ? ಸಹಾಯ ಮಾಡಬೇಕು. ಹೀಗೆ ಮಾಡುದಾ? ಕೆಳಗೆಲ್ಲ ಹಾಕಿ ಕ್ಲೀನಾಗಿ ಮಾಡಬೇಕು. ಕೆಳಗೆಲ್ಲ ಹಾಕಲಿಕ್ಕಿಲ್ಲ. ನೋಡು, ಇದು ನೋಡಿ ನೋಡಿ, ಇದು ಜೋಳ. ಇದು ಜೋಳ ಟೇಸ್ಟಿ ಟೇಸ್ಟಿ ಜೋಳ. ನಿಮಗೆ ಬೇಕಿದ್ರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಮನೆಗೆ ಸಬ್ಸ್ಕ್ರೈಬ್ ಮಾಡಿ. ಹೋಗು ಓದೀಗ. ಮತ್ತೆ ಸಿಗೋಣ. ಅವನು ಹಾಗೆ ನಾನು ಏನಾದರೂ ಕೆಲಸ ಮಾಡ್ತಿದ್ರು ಬಂದು ಏನಾದರೂ ಒಂದು ಹೆಲ್ಪ್ ಮಾಡ್ತಾನೆ ಇರ್ತಾನೆ. ಆದರೆ ನಾನು ಎಕ್ಸಾಮ್ ಟೈಮಲ್ಲಿ ಅವನಿಗೆ ಬಿಡುವುದೇ ಇಲ್ಲ. ಆದರೂ ಬರ್ತಾನೆ ಅವನು. ಏನು ಸ್ವಲ್ಪ ಮಾಡ್ತೇನೆ ಮಮ್ಮಿ, 2 ನಿಮಿಷ ಮಾಡ್ತೇನೆ ಅಂತೇಳಿ ಬರ್ತಾನೆ. ಅಂದರೆ ಅವನಿಗೂ ಓದಿ ಓದಿ ಸ್ವಲ್ಪ ಬೋರ್ ಆಗ್ತದಲ್ಲ, ಆಗ ಸ್ವಲ್ಪ ರಿಲ್ಯಾಕ್ಸೇಷನ್ ಇರಲಿ ಅಂತೇಳಿ ನಾನು ಸ್ವಲ್ಪ 1-2 ನಿಮಿಷ ಬಿಡ್ತೇನೆ ಅಷ್ಟೇ. ಹಾಗೆ ಜೋಳ ಎಲ್ಲ ಸುಲಿದಾಯಿತು. ನಂತರ ಈಗ ಮಗನಿಗೆ ಊಟ ಕೊಡಬೇಕು. ಅಂದರೆ ಅವನಿಗೆ 1 ಗಂಟೆಗೆ ಎಕ್ಸಾಮು. ಹಾಗೆ 12ವರೆಗೆ ಈ ಮನೆಯಿಂದ ಹೋಗ್ತಾನೆ ಅವನು. ಹಾಗೆ ಗಂಟೆ 12 ಆಯಿತು.
ಇನ್ನು ಊಟ ಕೊಡಬೇಕು ಅವನಿಗೆ ಅಂತೇಳಿ ಊಟ ಬಡಿಸ್ತಾ ಇದ್ದೇನೆ. ಹಾಗೆ ಮಗ ಊಟ ಮಾಡ್ತಾ ಇದ್ದ. ಹಾಗೆ ಜೋಳ ಇತ್ತು, ಅದನ್ನೆಲ್ಲ ಬಿಡಿಸಿಡುವ ಅಂತೇಳಿ ಅದನ್ನೇ ತಗೊಂಡು ಕೂತ್ಕೊಂಡಿದ್ದೇನೆ. ಯಾಕೆಂದರೆ ಒಂದು ಕೆಲಸ ಮಾಡಿದ್ದಾನೆ ಒಂದು ಕಂಪ್ಲೀಟ್ ಮಾಡಿ ಮುಗಿಸುವ ಅಂಥೇಳಿ. ನನಗೆ ಒಂದು ಕೆಲಸ ಅರ್ಧದಲ್ಲಿ ಬಿಟ್ಟು ಇನ್ನೊಂದನ್ನು ಕಂಟಿನ್ಯೂ ಮಾಡಲಿಕ್ಕೆ ಇಷ್ಟನೇ ಆಗಲ್ಲ. ಹಾಗಾಗಿ ಈ ಜೋಳವನ್ನೆಲ್ಲ ಬಿಡಿಸಿಬಿಟ್ಟು ಒಂದು ಸಲ ಫ್ರಿಜ್ಜಲ್ಲಿ ಇಟ್ಟು ಬಿಡುವ ಅಂತೇಳಿ. ಅಂದರೆ ಈ ಥರ ನಾವು ಬಿಡಿಸಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ನಮಗೆ ಯಾವಾಗ ಬೇಕು ಆಗ ತಗೊಂಡು ಯೂಸ್ ಮಾಡ್ಬೋದು. ನಾನು ಈ ಜೋಳವನ್ನು ಪಲಾವ್ ಮಾಡಲಿಕ್ಕೆ ಜಾಸ್ತಿ ಯೂಸ್ ಮಾಡ್ತೇನೆ. ಹಾಗೆ ಮಕ್ಕಳಿಗೆ ಏನಾದರೂ ಚಾಟ್ ಎಲ್ಲ ಬೇಕಿದ್ದರೆ ಸಿಂಪಲಾಗಿ ಚಾಟ್ ಎಲ್ಲ ಮಾಡಿ ಕೊಡ್ತೇನೆ ಸಂಜೆ ಹೊತ್ತಲ್ಲಿ. ಸ್ವಲ್ಪ ಟೊಮೆಟೊ ನೀರುಳ್ಳೆಲ್ಲ ಹಾಕಿ ಅಥವಾ ಹಾಗೆ ಸಿಂಪಲಾಗಿ ಬೇಯಿಸಿ ಕೊಟ್ಟರು ಅದು ಸೂಪರಾಗಿರ್ತದೆ. ಹಾಗೆ ಮಕ್ಕಳಿಗೆ ಹೊರಗಡೆಯಿಂದ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಆರೋಗ್ಯವನ್ನು ಹಾಳು ಮಾಡೋದಕ್ಕಿಂತ ಈ ಥರ ಸಿಂಪಲಾಗಿ ಮನೆಯಲ್ಲೇ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಗನದು ಊಟ ಮಾಡಿ ಆಯಿತು, ಇನ್ನು ಅವನು ಸ್ಕೂಲಿಗೆ ಹೋಗಲಿಕ್ಕೆ ಹೊರಡಬೇಕು. ಹಾಗೆ ಇವನು ಸ್ಕೂಲಿಗೆ ಹೋಗಲಿಕ್ಕೆ ಹೊರಟ. ಅವನಷ್ಟಕ್ಕೆ ಸ್ಕೂಲಿಗೆ ಹೋಗ್ತಾನೆ, ಏನು ಕರ್ಕೊಂಡು ಹೋಗಿ ಬಿಡಬೇಕಂತಿಲ್ಲ. ಯಾಕಂದರೆ ನಮಗೆ ಸ್ಕೂಲು ತುಂಬ ಹತ್ತಿರ ಇದೆ. ಹಾಗೆ ಬ್ಯಾಗೆಲ್ಲ ಏನು ಭಾರ ಇಲ್ಲ. ಬ್ಯಾಗೆಲ್ಲ ಭಾರ ಇದ್ದರೂ ನಾನು ಅವರನ್ನು ಕರ್ಕೊಂಡು ಹೋಗಿ ಬಿಟ್ಟು ಬರ್ತೇನೆ. ಹಾಗೆ ಇವತ್ತು ಮಗಳು ಕೂಡ ಇಲ್ಲ, ಅವಳಿಗೆ ಅಂದರೆ 2:45 ತನಕ ಎಕ್ಸಾಮ್ ಉಂಟು. ಅವಳಿಗೆ 2 ಎಕ್ಸಾಮ್ ಉಂಟು ಇವತ್ತು. ಹಾಗಾಗಿ ಬಾಯ್, ಆಲ್ ದ ಬೆಸ್ಟ್. ಹಾಗೆ ಜೋಳ ಎಲ್ಲ ಬಿಡಿಸಿ ಆಯಿತು. ನೋಡ್ಬೋದು ಎಷ್ಟೊಂದು ಜೋಳ ಆಗಿದೆ ಅಂತ, ಒಂದು ಪಾತ್ರೆ ಫುಲ್ ಆಗಿದೆ. ಹಾಗೆ ತುಂಬ ಫ್ರೆಶ್ ಆಗಿದೆ. ಈಗ ಇದನ್ನು ಎತ್ತಿ ನಾನು ಫ್ರಿಜ್ಜಲ್ಲಿ ಇಡ್ತೇನೆ, ಬೇಕಾದಾಗ ತೆಗೆದು ಯೂಸ್ ಮಾಡ್ಬೋದು. ಹಾಗೆ ಸಂಜೆ ಮಕ್ಕಳಿಗೆ ಸ್ವಲ್ಪ ಸಿಂಪಲಾಗಿ ಒಂದು ಚಾಟ್ ಮಾಡುವ ಅಂತ ಹೇಳಿ ಇಲ್ಲಿ ಸ್ವಲ್ಪ ಜೋಳ ತಗೊಂಡು ಇದನ್ನು ಬೇಯಿಸ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಂತರ ಸ್ವಲ್ಪ ನೀರು ಹಾಕಿ ನಾನು ಬೇಯಿಸೋದು. ಮತ್ತು ಏನು ಟೊಮೆಟೊ ನೀರುಳ್ಳೆಲ್ಲ ಹಾಕೋದಿಲ್ಲ. ಅಂದರೆ ಮಕ್ಕಳಿಗೆ ಟೊಮೆಟೊ ನೀರುಳ್ಳೆಲ್ಲ ಹಾಕಿ ಬೇಯಿಸಿ ಕೊಟ್ಟರೆ ಅಷ್ಟು ಇಷ್ಟ ಆಗೋದಿಲ್ಲ. ಅವಾಗ ಈ ಥರ ಸಿಂಪಲಾಗಿ ಬೇಯಿಸಿ ಕೊಟ್ಟರೆ ಇಷ್ಟ ಆಗೋದು. ಮುಚ್ಚಿ ಒಂದು 10 ನಿಮಿಷ ಬೇಯಿಸಬೇಕು. ತುಂಬ ಜಾಸ್ತಿ ಬೇಯಬಾರ್ದು, ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು. ಆ ಕ್ರಿಸ್ಪಿನೆಸ್ ಇದ್ರೇ ಅದು ಜೋಳ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ಈಗ ಇದು ಕಂಪ್ಲೀಟಾಗಿ ಬೆಂದಿದೆ, ಇಷ್ಟು ಬೆಂದರೆ ಸಾಕು. ನಾನು ಇದನ್ನು ಬೇಯಿಸುವಾಗ ಬರೀ ಉಪ್ಪು ಮಾತ್ರ ಹಾಕಿದ್ದೆ. ಈಗ ಅದನ್ನು ಬಡಿಸುವಾಗ ಅದಕ್ಕೆ ಸ್ವಲ್ಪ ಪೆಪ್ಪರ್ ಹಾಗೆ 1 ಸ್ಪೂನಿನಷ್ಟು ತುಪ್ಪ ಹಾಕಿ ಕೊಡ್ತೇನೆ. ಮಗನಿಗೆ ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕೋದು, ಅವನಿಗೆ ಸ್ವಲ್ಪ ಖಾರ ಅಂದರೆ ಜಾಸ್ತಿ ಇಷ್ಟ. ಹಾಗೆ ಅವನಿಗೆ ಸ್ವಲ್ಪ ಜಾಸ್ತಿ ಪೆಪ್ಪರ್ ಹಾಕಿ ಕೊಡ್ತೇನೆ. ತುಪ್ಪ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಬಿಸಿ ಬಿಸಿ ಜೋಳಕ್ಕೆ ಸ್ವಲ್ಪ ತುಪ್ಪ ಮತ್ತು ಪೆಪ್ಪರ್ ಹಾಕಿದ್ರೆ ಉಂಟಲ್ಲ ಸೂಪರ್ ತಿನ್ನಲಿಕ್ಕೆ. ಹಾಗೆ ಇನ್ನೊಂದು ಸೈಡಲ್ಲಿ ಟೀ ಕೂಡ ರೆಡಿ ಆಯಿತು. ನನಗೆ ಸಂಜೆ ಹೊತ್ತಲ್ಲಿ 1 ಕಪ್ ಟೀ ಕುಡಿಯೋದಿದ್ರೆ ಆಗೋದೇ ಇಲ್ಲ, ಅದೊಂಥರ ಅಭ್ಯಾಸ ಆಗಿದೆ. ಹಾಗೆ ಟೀಗೆ ಜಾಸ್ತಿ ಸಕ್ಕರೆ ಎಲ್ಲ ಸೇರಿಸಲ್ಲ. 3 ಕಪ್ಪಿನಷ್ಟು ಟೀಗೆ 2 ಸ್ಪೂನಿನಷ್ಟು ಸಕ್ಕರೆ ಹಾಕೋದು. ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಒಂದು ಚಿಕ್ಕ ಪಾತ್ರೆಯನ್ನು ತಗೊಂಡು ಅದರಲ್ಲಿ ಟೀಯನ್ನು 2-3 ಸಲ ಈ ಥರ ಮೇಲೆ ಕೆಳಗೆ ಹೊಡಿಬೇಕು. ಅದರಲ್ಲಿ ಒಳ್ಳೆ ರೀತಿಯಲ್ಲಿ ನೊರೆ ಬರಬೇಕು. ಆಗಲೇ ಅದು ಟೀ ಕುಡಿಲಿಕ್ಕೆ ಟೇಸ್ಟಿಯಾಗಿರ್ತದೆ. ಹೋಟೆಲ್ಗಳೆಲ್ಲ ನೋಡ್ಬೋದು ಈ ಥರನೇ ಅವರು ಹೊಡೆದು ಬಿಟ್ಟು ಟೀಯನ್ನು ಕುಡಿಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ಟೀ ರೆಡಿ ಆಯಿತು. ಹಾಗೆ ಮಕ್ಕಳು ಕೂಡ ಎಕ್ಸಾಮ್ ಮುಗಿಸಿ ಮನೆಗೆ ಬಂದಿದ್ದರು. ಅವರು ಕೂಡ ಕೂತ್ಕೊಂಡು ಜೋಳ ತಿಂತಾ ಇದ್ದಾರೆ. ಹಾಗೆ ನಾಳೆ ಕೂಡ ಅವರಿಗೆ ಎಕ್ಸಾಮ್ ಇದೆ. ಮಗಳಿಗೆ ಬಂದು ಬೆಳಿಗ್ಗೆ, ಹಾಗೆ ಮಗನಿಗೆ ಮಧ್ಯಾಹ್ನ ಮೇಲೆ ಎಕ್ಸಾಮ್ ಇರೋದು. ಹಾಗೆ ಸಂಜೆ ಹೊತ್ತಲ್ಲಿ ತುಂಬ ಸೆಕೆ ಇರೋದರಿಂದ ಮಕ್ಕಳಿಗೆ ಏನೋ ಸ್ವಲ್ಪ ಕೋಲ್ಡ್ ತಿನ್ನಬೇಕಂತ ಅನಿಸ್ತಿತ್ತು. ಹಾಗೆ ಸ್ವಲ್ಪ ಹಣ್ಣೆಲ್ಲ ತಂದದ್ದು ಹಾಗೆ ಇತ್ತು. ಅದರಿಂದಲೇ ಒಂದು ಕಸ್ಟರ್ಡ್ ಮಾಡಿದೆ, ಫ್ರೂಟ್ಸ್ ಎಲ್ಲ ಹಾಕಿ ಒಂದು ಕಸ್ಟರ್ಡ್ ಮಾಡಿದೆ. ಈ ಥರ ಸ್ವಲ್ಪ ಹೊತ್ತು ಇದನ್ನು ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಕೋಲ್ಡಾಗಿ ತಿನ್ನಬೇಕು, ಸೂಪರಾಗಿರ್ತದೆ. ಇದಕ್ಕೆ ನಾನು ಜಾಸ್ತಿ ಹಣ್ಣೇನು ಹಾಕಲಿಲ್ಲ, ಸ್ವಲ್ಪ ಜಾಸ್ತಿ ಬಾಳೆಹಣ್ಣು ಹಾಕಿದ್ದೇನೆ ಮತ್ತು ಆ್ಯಪಲ್ ಮತ್ತು ಒಂದು ಡ್ರ್ಯಾಗನ್ ಫ್ರೂಟನ್ನು ಹಾಕಿದ್ದೇನೆ. ಹಾಗೆ ಕಸ್ಟರ್ಡ್ ಮಾಡಿ ನಂತರ ಅದರಲ್ಲಿ ಈ ಥರ ಹಣ್ಣನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟಿದ್ದೆ. ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟರೆ ಸಾಕು, ಕೂಲ್ ಆಗ್ತದೆ. ಹಾಗೆ ಮಕ್ಕಳು ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಸ್ಟಡಿ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಸುಸ್ತೆಲ್ಲ ಜಾಸ್ತಿ ಆಗ್ತದೆ. ಹಾಗೆ ಆಗಾಗ ಹಸಿವಾಗ್ತಾ ಇರ್ತದೆ. ಆಗ ಈ ಥರ ಸಿಂಪಲಾಗಿ ಫ್ರೂಟ್ ಸಲಾದೆಲ್ಲ ಮಾಡಿ ಕೊಟ್ಟರೆ ಅವರಿಗೂ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಒಂಥರ ಎನರ್ಜಿ ಕೂಡ ಸಿಗ್ತದೆ. ಅಷ್ಟೇ ಫ್ರೆಂಡ್ಸ್, ಇವತ್ತಿನೊಂದು ಸಿಂಪಲ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.